ಡೇ ಟೀಚರ್ಸ್ ಲಾಸ್ಟ್ ಟೈಮ್ ಏನು ಜಿ ಪಿ ಎಸ್ ರಿಕ್ರೂಟ್ಮೆಂಟ್ ಆಗಿತ್ತಲ್ಲ ಭಾಳಷ್ಟು ವಿಡಿಯೋಸ್ಗಳು ಮಾಡಿದ್ದೀವಿ. ಆ ವಿಡಿಯೋದಿಂದ ಭಾಳಷ್ಟು ಜನ ಶಿಕ್ಷಕರು ಕೂಡ ಆಗಿದ್ದೀರಿ. ಭಾಳಷ್ಟು ಖುಷಿ ಅನ್ನಿಸ್ತು ನೀವು ಕಮೆಂಟ್ ಮಾಡಿದರೆ ನಮ್ಮ ಜೊತೆ ಮಾತಾಡಿದ ನಂತರ. ಸೊ ಹಾಗಾದರೆ ಈಗಂತೂ ಟಿ ಟಿ ರಿಸಲ್ಟ್ ಬಂತು, ಇನ್ನು ಜಿ ಪಿ ಎಸ್ ಟಿ ರಿಕ್ರೂಟ್ಮೆಂಟ್ ಅಂತೂ ಗ್ಯಾರಂಟಿ ಇದ್ದಾವೆ. ಅದಕ್ಕಾಗಿ ತಯಾರಿ ಮಾಡೋಣ. ಪರ್ಸ್ನಲ್ ರೀಸನ್ದಿಂದಾಗಿ ಭಾಳಷ್ಟು ವಿಡಿಯೋಸ್ಗಳು ಮಾಡಲಿಕ್ಕೆ ಆಗಲಿಲ್ಲ. ಸೊ ಈ ಸಲ ಅಂತೂ ಮತ್ತೆ ಲಾಸ್ಟ್ ಟೈಮ್ ಯಾವ ರೀತಿ ಹೆಲ್ಪ್ ಮಾಡಿದ್ದೆ ಅದೇ ರೀತಿ ನಾನು ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಇರ್ಬೋದು, ಎಚ್ ಎಸ್ ಟಿ ಇರ್ಬೋದು, ಅಥವಾ ಜನರಲ್ ಇಂಗ್ಲೀಷ್ ಗ್ರಾಮರ್ ಬರೆಯುವಂಥವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಟಾಪ್ 10 ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಸ್ ಅಂತ ತೊಗೋತಿದ್ದೀನಿ ಮತ್ತು ಕೆಲವು ಟಾಪ್ 10 ಕ್ವಶನ್ಸ್ ತೊಗೊಳ್ಳೋಣ. ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಜೊತೆಗೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲೀಷ್ ಆ್ಯಂಡ್ ಬೆಲ್. ಎಸ್ ಮೈ ಡಿಯರ್ ಟೀಚರ್ಸ್, ಸೊ ಟೈಟಲ್ ಕೊಟ್ಟಿದ್ದೀನಿ ರೀ, ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜನರಲ್ ಇಂಗ್ಲೀಷ್ ಗ್ರಾಮರ್ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಸೊ ಟಾಪ್ 10 ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಓಕೆ ಹಾಗಾದರೆ ಇದು ಈ ವಿಡಿಯೋದಲ್ಲಿ ಟಾಪ್ 10 ಗ್ರಾಮರ್ ಟಾಪಿಕ್ಸ್ಗಳನ್ನು ಕವರ್ ಮಾಡ್ದಂಗೆ ಆಗುತ್ತೆ. ಓಕೆ, ಫಸ್ಟ್ ಒನ್ ಗ್ರಾಮರ್ ಟಾಪಿಕ್ ಇಸ್ ದೇರ್ ಪ್ಯಾಸಿವ್ ವಾಯ್ಸ್ ರೀ. ಸೊ ಆ್ಯಕ್ಟಿವ್ ವಾಯ್ಸ್ ಇದ್ದದನ್ನು ಪ್ಯಾಸಿವ್ಸ್ ಮಾಡಿರಿ ಅಂತ ಕೇಳ್ತಾರೆ. ಸೊ ಆ ರೀತಿ ಕೊಟ್ಟಾರೆ, ಈ ರೀತಿ ಕೊಟ್ಟಿದ್ದಾರೆ ನೋಡ್ರಿ. ಚೂಸ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಅಂತೇಳಿ ಈ ರೀತಿಯೇ ಕ್ವಶನ್ ಇದ್ರು ಮಾಡಲ್ ಕ್ವಶನ್ ಪೇಪರ್ದಲ್ಲಿ. ಅದಕ್ಕೆ ಇದೆ ತಗೋತಾ ಇದ್ದೀನಿ. ಕರೆಕ್ಟ್ ಪ್ಯಾಸಿವ್ ಫಾರ್ಮನ್ನು ಸೆಲೆಕ್ಟ್ ಮಾಡಿರಿ ಅಂತ. ದೇರ್ ಆರ್ 4 ಆಪ್ಷನ್ಸ್ ಆರ್ ದೇರ್. ಶಿ ಈಸ್ ಕ್ಲೀನಿಂಗ್ ದ ರೂಮ್ ಆ್ಯಂಡ್ ಅನ್ನೋದು ಸ್ಟೇಟ್ಮೆಂಟ್. ಓಕೆ, ಶಿ ಈಸ್ ಕ್ಲೀನಿಂಗ್ ದ ರೂಮ್ ಅನ್ನೋದು ಸ್ಟೇಟ್ಮೆಂಟ್ ಇದೆ. ಸೊ ದ ರೂಮ್ ಕ್ಲೀನ್ಡ್ ಬೈ ಹರ್, ಎ ಆಪ್ಷನ್ ಎ. And B, the room is being cleaned by her, and the room has been cleaned by her, and the room was cleaned by her. So which is the right answer? ಸೊ ನೀವು ಕೂಡ ಕಮೆಂಟ್ ಮಾಡಿರಿ. ಎ ಬಿ ಸಿ ಡಿ ಅಂತ ಅಷ್ಟೇ ಮಾಡಿಬಿಡ್ರಿ ಸಾಕು, ನೀವು ಕಂಪ್ಲೀಟ್ ಆನ್ಸರ್ ಹೋಗ್ಬೇಡ್ರಿ. ಸೊ ಜಸ್ಟ್ ಯು ಹ್ಯಾವ್ ಟು ಕಮೆಂಟ್ ಎ ಬಿ ಸಿ ಡಿ. ಓಕೆ, ರೈಟ್. ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ನೋಡ್ರಿ ಮಾಡಿ ಟೀಚರ್ಸ್, ಶಿ ಈಸ್ ಕ್ಲೀನಿಂಗ್ ಅಂತ ಇದೆ ಅಂದರೆ ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ಕಂಟಿನ್ಯೂಸ್ ಇದ್ದಕ್ಕಾರ ಬೀಯಿಂಗ್ ಅನ್ನೋದು ಬರಲೇಬೇಕಾಗುತ್ತೆ. ಹಾಗಾದ್ರೆ ಬೀಯಿಂಗ್ ಎಲ್ಲಿದೆ ನೋಡ್ರಿ. ಸೊ ಒಂದು ಕಡೆ ಇದೆ ರೀ ಬೀಯಿಂಗ್, ಮತ್ತೆಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಸೊ ಇಲ್ಲಿ ಇದೆ ಆ್ಯಂಡ್ ಇಲ್ಲಿನೂ ಇಲ್ಲ ಆ್ಯಂಡ್ ಇಲ್ಲಿನೂ ಇಲ್ಲ. ಸೊ ಯಾವಾಗ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇರುತ್ತೋ ಅಲ್ಲಿ ಬೀಯಿಂಗ್ ಅನ್ನೋದು ಬರಬೇಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಇದಕ್ಕೆ ನಾವು ಮೆಥಡ್ ಹೇಳ್ತಿದ್ದೇವೆ ರೀ. ಶಿ ಅನ್ನ ಮತ್ತು ದ ರೂಮ್ ಏನಿದೆ, ಸೊ ಎರಡು ಪ್ಲೇಸಸ್ನ ಚೇಂಜ್ ಮಾಡ್ಕೊಡ್ರಿ. ಫಸ್ಟ್ ದ ರೂಮ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಆಗಬೇಕು, ಹೌದೇನೆ? ಸೊ ದ ಕ್ಯಾಪಿಟಲ್ ಮಾಡಿ. ಆ್ಯಂಡ್ ಅದು ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅದೇ ಹೆಲ್ಪಿಂಗ್ ವರ್ಬ್ ತೊಗೊಳ್ರಿ. ಸೊ ಯಾಮ್ ಈಗ ಈಸ್ ಬಂದಿದೆ ಅಂದ್ಬೇಕ, ಈಸ್ ಬಂದಿದೆ, ಯಾಮ್ ಈಸ್ ಆರ್. ಸೊ ಇದರಲ್ಲಿ ಯಾವ ಸೂಟೇಬಲ್ ಆಗುತ್ತೆ ಅದೇ ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಗುತ್ತೆ. ಯಾವುದಕ್ಕೆ ಸೂಟೇಬಲ್ ಆಗ್ಬೇಕು ಸರ್? ದ ರೂಮ್ಗೆ ಸೂಟೇಬಲ್ ಆಗ್ಬೇಕು ಟೀಚರ್ಸ್, ಹೌದಾ? ದ ರೂಮ್ ಅನ್ನೋದು ಸಿಂಗುಲರ್ ಇದೆ, ಅದಕ್ಕಾಗಿ ಈಸ್ ತೊಗೊಂಡಿದ್ದೀವಿ. ಸೊ ಕಂಟಿನ್ಯೂಸ್ ಟೆನ್ಸ್ ಇರೋ ಕಾರಣಕ್ಕಾಗಿ ಬೀಯಿಂಗ್ ತೊಗೊಂಡೇವಿ. ಯಾವಾಗಲೂ ಪ್ಯಾಸಿವ್ಸ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ V3 ರೀ. ಕಂಪಲ್ಸರಿ V3 ಫಾರ್ಮ್ನೇ ಯೂಸ್ ಮಾಡಬೇಕಾಗತ್ತೆ ರೀ. ಸೊ ನೆಕ್ಸ್ಟ್ ಬೈ ಪ್ರಪೋರ್ಷನ್ ಬರಲೇಬೇಕು. ಸೊ ಶಿ ಇದ್ದದನ್ನು ಹರ್ಡ್ ಮಾಡ್ತೀವಿ. ದಿಸ್ ಇಸ್ ದ ಮೆಥಡ್. ಸರ್ ಹೇಳಿ ಸರ್, ಮತ್ತು ಅದೇ ಯಾಕೆ ಕರೆಕ್ಟ್ ಅಂತಂದರೆ ಈ ಪ್ಯಾಸಿವ್ ಫಾರ್ಮ್ ಮಾಡಬೇಕಾದ್ರೆ ಸೊ ಒಂದೇದು ದ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿದೆ, ಹೌದಾ? ಅದಾದ ನಂತರ ಸೊ ಪ್ಯಾಸಿವ್ ಫಾರ್ಮ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ಎಮ್ ಇಸ್ ಆರ್ದಲ್ಲೇ ತೊಗೊಳ್ರಿ. ಪ್ಲಸ್ V1 ING ಬರಬೇಕಾಗತ್ತಾ, ಪ್ಲಸ್ ಇದು ಹಚ್ಚುಕ್ಕಿಂತ ಮೊದಲೇ V1 ING ಇದೆ ಅಂದ್ಬಳಕೆ ಸೊ ಬೀಯಿಂಗನ್ನು ಯೂಸ್ ಮಾಡ್ಬೇಕಂತ V3 ಫಾರ್ಮ್ ಬೈ ಅದು ಇದೇ ಇರುತ್ತೆ. ಓಕೆ, ರೈಟ್. ಆ್ಯಂಡ್ ಇದು ಕರೆಕ್ಟ್ ಅನ್ಸುತ್ತಾ? ಆ್ಯಂಡ್ ಸೆಕೆಂಡ್ ಟಾಪಿಕ್ ಇಸ್ ದ ರಿಪೋರ್ಟೆಡ್ ಸ್ಪೀಚ್ ರೀ. ಬ್ಯೂಟಿಫುಲ್ ರೀ. ಚೂಸ್ ದ ಕರೆಕ್ಟ್ ರಿಪೋರ್ಟೆಡ್ ಸ್ಪೀಚ್ನ ಸೆಲೆಕ್ಟ್ ಮಾಡಿರಿ. ಹಿ ಸೆಡ್ ಐ ವಿಲ್ ಹೆಲ್ಪ್ ಯು. ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಆರ್ ದೇರ್. ಆಪ್ಷನ್ ಎ, ಹಿ ಸೆಡ್ ದ್ಯಾಟ್ ಹಿ ವಿಲ್ ಹೆಲ್ಪ್ ಮೀ. ಆ್ಯಂಡ್ ಆಪ್ಷನ್ ಬಿ, ಹಿ ಸೆಡ್ ದ್ಯಾಟ್ ಹಿ ವುಡ್ ಹೆಲ್ಪ್ ಮೀ. ಆಪ್ಷನ್ ಸಿ, ಹಿ ಸೇಸ್ ದ್ಯಾಟ್ ಹಿ ವುಡ್ ಹೆಲ್ಪ್ ಮೀ. ಆ್ಯಂಡ್ ಆಪ್ಷನ್ ಡಿ, ಹಿ ಟೋಲ್ಡ್ ದ್ಯಾಟ್ ಹಿ ವಿಲ್ ಹೆಲ್ಪ್ ಮೀ. ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಕ್ವಿಕ್ ಆಗಿ ಕಮೆಂಟ್ ಮಾಡಿರಿ ಟೀಚರ್ಸ್. ಸೊ ಆಪ್ಷನ್ ಎ, ಬಿ, ಸಿ, ಡಿ. ಸೊ ಇಲ್ಲಿ ನೋಡ್ರಿ, ಹಿ ಸೆಡ್ ಇಲ್ಲಿ ಫುಲ್ ಸ್ಟಾಪ್ ಇದೆ. ಫುಲ್ ಸ್ಟಾಪ್ ಅಂದ್ಬಳಕೆ ಅಸರ್ಟಿವ್ ಸೆಂಟೆನ್ಸ್ ಇದೆ ಮೈ ಡಿಯರ್ ಟೀಚರ್ಸ್. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಕಾರ ಅಲ್ಲಿ ಮುಂದೆ ನಾವು ಕಂಜಂಕ್ಷನನ್ನು ದ್ಯಾಟನ್ನು ಯೂಸ್ ಮಾಡಬೇಕಾಗ್ತದೆ. ಎಲ್ಲಿ ಸರ್ ಅಂತಂದರೆ ಈ ರಿಪೋರ್ಟಿಂಗ್ ವರ್ಬ್ ಅಲ್ಲಿ ಏನು ಮಾರ್ಕ್ ಮಾಡ್ತಿದೆ ನೋಡ್ರಿ. ದಿಸ್ ಇಸ್ ದ ರಿಪೋರ್ಟಿಂಗ್ ವರ್ಬ್, ದಿಸ್ ಇಸ್ ದ ರಿಪೋರ್ಟೆಡ್ ಸ್ಪೀಚ್. ಸೊ ಎರಡು ಮಿಕ್ಸ್ ಮಾಡಬೇಕಾದ್ರೆ, ಎರಡು ಕೂಡಿಸ್ಬೇಕಾದ್ರೆ ಒಂದೇ ವಾಕ್ಯ ಮಾಡಬೇಕಾಗತ್ತಲ್ಲ. ಸೊ ನಮಗೆ ಕಂಜಂಕ್ಷನ್ಸ್ ಬೇಕಾಗತ್ತೆ. ಸೊ ಅಸರ್ಟಿವ್ ಸೆಂಟೆನ್ಸ್ ಇರೋ ಕಾರಣಕ್ಕಾಗಿ ದ್ಯಾಟ್ ಅನ್ನು ಯೂಸ್ ಮಾಡ್ತೀವಿ. ಸೊ ಎಲ್ಲ ಕಡೆ ದ್ಯಾಟ್ ಇದ್ದಾರೆ. ಓಕೆ, ದ್ಯಾಟ್. ಓಕೆ,
ಎಲ್ಲ ಕಡೆ ಇದೆ. ಸೊ ಅವಾಗ ಇವೆರಡು ರಿಮೂವ್ ಹಿ ಸೆಡ್ ದ್ಯಾಟ್ ಎಲ್ಲವೂ ಕರೆಕ್ಟ್ ಅದಾವೆ, ಇಲ್ಲಿವರೆಗೂ ಎಲ್ಲವೂ ಕರೆಕ್ಟ್ ಅದಾವೆ. ಸೊ ನೆಕ್ಸ್ಟ್ ಯಾವಾಗಲೂ ಐ ಬರಲಿ, ಯು ಬರಲಿ, ವಿ ಬರಲಿ, ದೇ ಬರಲಿ, ಏನೇ ಬಂದರೂ ಸೊ ಈ ಪ್ರೊನೌನ್ಸ್ಗಳನ್ನ ವಿ ಹ್ಯಾವ್ ಟು ಚೇಂಜ್ ಟು ಥರ್ಡ್ ಪರ್ಸನ್ ಪ್ರೊನೌನ್ಸ್ಗೆ ಚೇಂಜ್ ಮಾಡಬೇಕು. ಥರ್ಡ್ ಪರ್ಸನ್ ಪ್ರೊನೌನ್ಸ್ ಅಂದರೆ ಯಾವ್ಯಾವ ಸರ್? ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ಇಟ್ ಆಗಿರ್ಬೋದು ಮತ್ತು ದೇ ಆಗಿರ್ಬೋದು. ಸೊ ಇವುಗಳಿಗೆ ನಾವು ಬದಲಾಯಿಸ್ಬೇಕಾಗತ್ತಾ. ಸೊ ಅವಾಗ ಪ್ರೊನೌನ್ಸ್ಗಳು ಯಾವುದೇ ಬರಲಿ ಅವನ್ನ ಇವುಗಳೇ ಬದಲಾಯಿಸ್ಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ ನೆಕ್ಸ್ಟ್. ಸೊ ಎಲ್ಲ ಕಡೆ ಹಿ ಇದೆ, ಇದನ್ನು ಕರೆಕ್ಟ್ ಇದೆ ರೀ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಏನಾಗುತ್ತೆ, ಈ ಹೆಲ್ಪಿಂಗ್ ವರ್ಬ್ ಬಂದಿದ್ದು ಅಂತ ತಿಳ್ಕೊರಿ, ಯಾವುದೇ ಟೆನ್ಸ್ ಇರಲಿ. ಸೊ ಇಲ್ಲಿ ಆಕ್ಟಿವ್ ಪಾಸಿವ್ ಮಾಡ್ತಂದ್ರೆ ಅದೇ ಟೆನ್ಸ್ದು ಹೆಲ್ಪಿಂಗ್ ವರ್ಬ್ಸ್ನ ಯೂಸ್ ಮಾಡ್ತೀವಿ, ಅಲ್ಲಿ ಯಾವುದೇ ಟೆನ್ಸ್ ಚೇಂಜ್ ಆಗೋದಿಲ್ಲ. ಬಟ್ ರಿಪೋರ್ಟೆಡ್ ಸ್ಪೀಚ್ದಲ್ಲಿ ಟೆನ್ಸ್ ಯಾವಾಗಲೂ ಒಂದು ಸ್ಟೆಪ್ ಬ್ಯಾಕ್ ಹೋಗುತ್ತೆ, ಪಾಸ್ಟಿಗೆ ಹೋಗುತ್ತೆ. ಸೊ ವಿಲ್ ಇದ್ದರೆ ವುಡ್, ಕ್ಯಾನ್ ಇದ್ದರೆ ಕುಡ್, ಮೇ ಇದ್ದರೆ ಮೈಟ್, ಶಾಲ್ ಇದ್ದರೆ ಶುಡ್, ಈ ರೀತಿ ಬದಲಾಯಿಸಬೇಕಾಗತ್ತೆ. ಅಥವಾ ಪ್ರೆಸೆಂಟ್ ಇದ್ದರೆ ಯಾವುದೇ ಪಾಸ್ಟ್ಗೆ ಬದಲಾಯಿಸ್ರಿ. ಯಾವುದೇ ಪ್ರೆಸೆಂಟ್ ಇರಲಿ ಪಾಸ್ಟ್ಗೆ, ಅಂದರೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್. ಸೊ ಈ ರೀತಿ ಬದಲಾಯಿಸಬೇಕಾಗತ್ತಾ. ಸೊ ಹಾಗಾಗಿ ಇಲ್ಲಿ ಎಲ್ಲಿ ವುಡ್ ಇದೆ ನೋಡ್ರಿ. ಸೊ ಇದು ಹೋಯಿತು, ದಿಸ್ ಇಸ್ ದ ರೈಟ್ ಆನ್ಸರ್, ದಿಸ್ ಇಸ್ ಆಲ್ಸೋ ರೈಟ್ ಆಪ್ಷನ್ ಆ್ಯಂಡ್ ದಿಸ್. ಸೊ 2 ಆಪ್ಷನ್ಸ್ ಆರ್ ಡಿಲೀಟೆಡ್. ಸೊ 2 ಆಪ್ಷನ್ಸು ಡಿಲೀಟ್ ಆದ ಹೋಗು. ಓಕೆ, ನೆಕ್ಸ್ಟ್ ನೋಡ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಸ್ವಲ್ಪ ನಾವು ನೋಡಲಿಲ್ಲ. ಓಕೆ, ಹಿ ಸೇಡ್ ದ್ಯಾಟ್ ಇದ್ದಲ್ಲಿ ಇಲ್ಲಿ ಹಿ ಸೇಸ್ ದ್ಯಾಟ್ ಅಂತಿದೆ, ಪ್ರೆಸೆಂಟ್ದಲ್ಲಿದೆ, ಇದು ರಾಂಗ್ ಆಗುತ್ತೆ. ಆಪ್ಷನ್ ಸಿನೂ ಹೋಗ್ಬಿಡ್ತು. ಸೊ ನಾನು ಆ ಕಡೆ ನೋಡಿಲ್ಲ, ನಮ್ಮ ಕಡೆ ಫಸ್ಟಿಗೆ ಕೊಟ್ಟಿರ್ತಾರೆ ನಾನು ಅಂದ್ಕೊಂಡಿದ್ದೆ. ಸೊ ಇಲ್ಲಿನೂ ಇದು ಹೋಯಿತು. ಸೊ ಹೀಗಾಗಿ ಇಲ್ಲಿ ಎಲ್ಲ ಕಡೆ ಸೇಡ್ ಅಂತ ಬರಬೇಕಾಗತ್ತೆ. ಇಬ್ಬರು ಹೇಳೋರು ಇಬ್ಬರು ಇದ್ದರೆ ಟೋಲ್ಡ್ ಅಂತಲೂ ಯೂಸ್ ಮಾಡಬೇಕಂತ ಸ್ಪೀಕರ್ ಆ್ಯಂಡ್ ಲಿಸ್ನರ್ ಇದ್ದಾಗ. ಸೊ ಅದಾದ ನಂತರ ಹೆಲ್ಪ್ ಇದೆ, ಹೆಲ್ಪ್ ಇದ್ದದ್ದು. ಆಮೇಲೆ ಇವು ಇದ್ದದ್ದು ಮೀ, ಥರ್ಡ್ ಪರ್ಸನ್ಸ್ಗೆ ಇವು ಇದ್ದರೆ ಮೀ, ಹೆಲ್ಪ್ ಮೀ, ನಾವೇ ಅನ್ಕೋಬೇಕಾಗತ್ತೆ. ಅಲ್ಲಿ ಲಿಸ್ನರ್ ಯಾರು ಇಲ್ಲ ಅನ್ಬೇಕು, ನಮಗೆ ನಾವೇ ಅನ್ಕೋಬೇಕತ್ತ. ಈ ಸೆಡ್ ದ್ಯಾಟ್ ಹಿ ವುಡ್ ಹೆಲ್ಪ್ ಮೀ ಅಂತ ಮಾಡ್ಕೋಬೇಕತ್ತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ನೆಮ್ಮದಲ್ಲಿ ಇಟ್ಕೊಡ್ರಿ ಏನು ಮೆಥಡ್ ಮಾಡ್ತೇವೆ ಅಂತೇಳಿ. ಸೊ ಇಲ್ಲಿ ಮಾಡಿದ್ದು ಆಪ್ಷನ್ ಯಾಕೆ ಕರೆಕ್ಟ್ ಅಂತಂದರೆ, ರಿಪೋರ್ಟಿಂಗ್ ಔಟ್ ಮಾಡ್ಬೇಕಾದ್ರೆ ಪಾಸ್ಟ್ ಟೆನ್ಸ್ಗೆ ನಾವು ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೆ ವುಡ್ನ ಯೂಸ್ ಮಾಡ್ತೀವಿ, ಬ್ಯಾಕ್ ಶಿಫ್ಟ್ ಮಾಡ್ತೀವಿ ಅಥವಾ ಒಂದು ಟೆನ್ಸ್ನ. ಸೊ ಇವು ಇದ್ದದ್ದನ್ನು ಮೀಗೆ ಬದಲಾಯಿಸ್ಬೇಕಾಗತ್ತಾ. ಸೊ ಇನ್ನೊಂದು ಸೇಡ್ ಇದ್ದದ್ದನ್ನು ಸೇಜ್ ಅಂತ ಮಾಡಿದರು, ಅದನ್ನೊಂದು. ಓಕೆ, ರೈಟ್. ಇನ್ನು ಟೆನ್ಸ್ ಫಾರ್ಮ್ದಲ್ಲಿ ಕೇಳ್ತಾರೆ ಏನಂತ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್ ಅಂತ ಕೇಳ್ತಾರೆ. ಸೊ ವೆನ್ ದ ಟೀಚರ್ ಎಂಟರ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಸೈಲೆಂಟ್. ಬ್ಯೂಟಿಫುಲ್ ಇದ್ದಾರೆ. ಸೊ ಯಾವಾಗ ಟೀಚರ್ ಎಂಟ್ರ್ ಮಾಡ್ತಾರೆ ದ ಸ್ಟೂಡೆಂಟ್ಸ್ ಡ್ಯಾಶ್ ಸೈಲೆಂಟ್ಲಿ ಅಂತಿದೆ. ಆಪ್ಷನ್ ನೋಡ್ರಿ ಗೊತ್ತಾಗತ್ತಾ. ರೀಡ್ ಎ ಅಥವಾ ಬಿ ಆರ್ ರೀಡಿಂಗ ಆ್ಯಂಡ್ ವರ್ ರೀಡಿಂಗ ಆ್ಯಂಡ್ ಹ್ಯಾವ್ ರೆಡ್. ಸೊ ವಿಚ್ ಇಸ್ ದ ಆಪ್ಷನ್ ಇಸ್ ರೈಟ್ ಆನ್ಸರ್. ಎ, ಬಿ, ಸಿ ಯಾವುದನ್ನೋದು ಕಮೆಂಟ್ ಮಾಡಿರಿ. ಓಕೆ, ಸೊ ಕಮೆಂಟ್ ಮಾಡ್ತಾನೆ. ಇಲ್ಲಿ ನೋಡ್ರಿ, ಯಾರಿಗೆ ಗೊತ್ತಿಲ್ಲ, ಏನು ಗೊತ್ತಾಗ್ತಾ ಇಲ್ಲ ನೋಡ್ರಿ ನನ್ನ ಕಡೆ, ಈ ಕಡೆ ನೋಡ್ರಿ. ವೆನ್ ದ ಟೀಚರ್ ಎಂಟರ್ಡ್ ಇಟ್ ಈಸ್ ಇನ್ ಸಿಂಪಲ್ ಪಾಸ್ಟ್ ರೀ. ಸೊ ಸಿಂಪಲ್ ಪಾಸ್ಟಲ್ಲಿದೆ, V2 ಫಾರ್ಮ್ದಲ್ಲಿದೆ. ಸೊ ಸಿಂಪಲ್ ಪಾಸ್ಟ್ ಇದೆ ಅಂದ್ಬಳಕ ರೀಡ್ ಅನ್ನೋದು ಹೆಂಗೆ ಬರುತ್ತೆ ರೀ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀಡಿಂಗ್ ಅನ್ನೋದನ್ನು ಹೆಂಗೆ ಬರುತ್ತೆ ರೀ, ಅಲ್ಲಿ ಸಾಧ್ಯನೇ ಇಲ್ಲ. ಸೊ ವರ್ ರೀಡಿಂಗ್. ಓಕೆ, ಹ್ಯಾವ್ ರೆಡ್ ಅಂತ 2 ಬರ್ತಾವೆ ಅಂದ್ಕೊಂಡ್ರಿ. ಹ್ಯಾವ್ ರೆಡ್ನು ಬರಲಿಕ್ಕಾಗಲ್ಲ, ಹ್ಯಾಸ್ ಹ್ಯಾವ್ ಇವು ಪ್ರೆಸೆಂಟಲ್ಲಿ ಬರ್ತಾವೆ. ಸೊ ಸ್ಟೂಡೆಂಟ್ಸ್ ವರ್ ರೀಡಿಂಗ್ ಸೈಲೆಂಟ್ಲಿ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಡಿಲೀಟೆಡ್ ಬಂತು ಸರ್, ಅದೇ ಯಾಕೆ ಕರೆಕ್ಟ್ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ವರ್ ರೀಡಿಂಗ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ, ದಿಸ್ ಈಸ್ ಇನ್ ಸಿಂಪಲ್ ಪಾಸ್ಟ್. ಯಾವಾಗ ದ ಟೀಚರ್ ಎಂಟರ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ವರ್ ರೀಡಿಂಗ್ ಸೈಲೆಂಟ್ಲಿ. ಯಾವಾಗ ಟೀಚರ್ ಎಂಟರ್ ಆಗಿದ್ರು ವಿದ್ಯಾರ್ಥಿಗಳು ಸೈಲೆಂಟಾಗಿ ಓದ್ತಾ ಕೂತ್ಕೊಂಡಿದ್ರು. ಇದು ನಮ್ದು ಇಟ್ಕೊಡ್ರಿ. ಸೊ ಇಲ್ಲಿ ಯಾಕೆ ಇದು ಕರೆಕ್ಟ್ ಅಂದರೆ, ವರ್ ರೀಡಿಂಗ್ ಯಾಕೆ ಕರೆಕ್ಟ್ ಅಂದರೆ, ಒನ್ ಆ್ಯಕ್ಷನ್ ಎಂಟರ್ಡ್ ಅಥವಾ ಇಂಟ್ರಪ್ಟೆಡ್ ಅನದರ್ ಆನ್ಗೋಯಿಂಗ್ ಆ್ಯಕ್ಷನ್. ಅಲ್ಲಿ ನಡೀತಿರುವಂಥ ಒಂದು ಆ್ಯಕ್ಷನ್ಗೆ ಇಂಟ್ರಪ್ಟ್ ಮಾಡಬೇಕಂದ್ರೆ ದ್ಯಾಟ್ ಸೆಂಟೆನ್ಸ್ ಶುಡ್ ಬಿ ಇನ್ ಅ ಸಿಂಪಲ್ ಪಾಸ್ಟ್. ಓಕೆ, ಅಫ್ಕೋರ್ಸ್ ಇದು ಈ ಕಡೆದಾಯ್ತು ಸರ್. ಆದರೆ ಇಲ್ಲಿ ಆನ್ಗೋಯಿಂಗ್ ಆ್ಯಕ್ಷನ್ ಅಂದೇವಲ್ಲ, ಸೊ ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕಂಟಿನ್ಯೂಸ್ ಟೆನ್ಸ್ಲೇ ಇರಬೇಕಾಗುತ್ತೆ. ನಮ್ಮದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಒನ್ ಆ್ಯಕ್ಷನ್ ಇಂಟ್ರಪ್ಟೆಡ್ ಅನದರ್ ಆನ್ಗೋಯಿಂಗ್ ಆ್ಯಕ್ಷನ್ ಅಂತಿದೆ. ಇಲ್ಲಿ ಏನು ಬರಬೇಕು, ಕಂಟಿನ್ಯೂಸ್ ಟೆನ್ಸೇ ಬರಬೇಕು. ಇಂಟ್ರಪ್ಟ್ ಮಾಡೋದು ಸಿಂಪಲ್ ಪಾಸ್ಟಲ್ಲಿದೆ. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಬರಬೇಕಾದ್ರೆ ಸಿಂಪಲ್ ಪಾಸ್ಟ್ ಇರೋ ಕಾರಣಕ್ಕಾಗಿ ಪಾಸ್ಟ್ ಕಂಟಿನ್ಯೂಸೇ ಯೂಸ್ ಮಾಡಬೇಕಾಗತ್ತಾ. ಸೊ ದೇರ್ ಫಾರ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಹ್ಯಾವ್ ಗಾಟ್. ಆಮೇಲೆ ಸಿಂಪಲ್ ಪಾಸ್ಟ್ ಅದೇ ಪಾಸ್ಟ್ದಲ್ಲಿ ಆಗ್ತಾ ಇರುವಂಥ ಘಟನೆ. ಆ್ಯಂಡ್ ಫೋರ್ತ್ ಒನ್,
ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ರೀ ಏನು ಕೇಳಿದಾರೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೇಳಿದಾರೆ. ನಾ ಐ ಥಿಂಕ್ ಅಂಡರ್ಲೈನ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಕರೆಕ್ಟ್ಲಿಗೆ ಅಂಡರ್ಲೈನ್ ಮಾಡೋಣ. ಓಕೆ, ಸೊ ಕರೆಕ್ಟ್ಲಿ ಈಗ ಅಂಡರ್ಲೈನ್ ಮಾಡೋಣ. ಸೊ ಈಗ ನೋಡ್ರಿ, ಆಪ್ಷನ್ ಎ ಅಡ್ಜೆಕ್ಟಿವ್, ಆಪ್ಷನ್ ಬಿ ಅಡ್ವರ್ಬ್ ಆ್ಯಂಡ್ ಆಪ್ಷನ್ ಸಿ ನೌನ್ ಆ್ಯಂಡ್ ವರ್ಬ್. ಸೊ ನೀವು ಕಮೆಂಟ್ ಮಾಡೋರು ಮಾಡಿರಿ, ಯಾರಿಗೆ ಗೊತ್ತಿಲ್ಲ ಸ್ವಲ್ಪ ನನ್ನ ಕಡೆ ಲಕ್ಷ್ಯ ಕೊಡ್ರಿ. ಅಡ್ಜೆಕ್ಟಿವ್ ಅಂದರೆ ನಾಮಪದ ಆಗಿರ್ಬೋದು ಅಥವಾ ಪ್ರನೌನ್ ಆಗಿರ್ಬೋದು, ಅದನ್ನು ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್. ಆಡ್ವರ್ಬ್ ಅಂದರೆ ವರ್ಬನ್ನು ಡಿಸ್ಕ್ರೈಬ್ ಮಾಡೋದು ಅಥವಾ ಇನ್ನೊಂದು ಅಡ್ಜೆಕ್ಟಿವನ್ನು ಕೂಡ ಡಿಸ್ಕ್ರೈಬ್ ಮಾಡೋದು. ನಿಮ್ದು ಹೇಳ್ಕೊಡಿ ನಾನು ಸ್ಟೇಟ್ಮೆಂಟನ್ನು. ವರ್ಬ್ ಅಂದರೆ ಕೇವಲ ಇಟ್ಸ್ ನಾಟ್ ಡಿಸ್ಕ್ರೈಬಿಂಗ್ ಓನ್ಲಿ ದ ವರ್ಬ್, ಇಟ್ ಆಲ್ಸೋ ಡಿಸ್ಕ್ರೈಬ್ಸ್ ಅನದರ್ ಆ್ಯನ್ ಅಡ್ಜೆಕ್ಟಿವ್, ಅದನ್ನು ಕೂಡ ಡಿಸ್ಕ್ರೈಬ್ ಮಾಡುತ್ತೆ. ದಟ್ಸ್ ಆಡ್ವರ್ಬ್. ಆ್ಯಂಡ್ ಹೆಚ್ಚಾನೆಚ್ಚು ಎಲ್ವಾಯ್ದೊಂದಿಗೆ ಎಂಡ್ ಆಗುತ್ತೆ. ನೌನ್ ಅಂದರೆ ನೇಮ್ಸು, ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್, ಬರ್ಡ್ಸ್, ಫೀಲಿಂಗ್ಸ್ ಎಲ್ಲನೂ ಬರ್ತವೆ. ಆ್ಯಂಡ್ ವರ್ಬ್ಸ್ ಅಂದರೆ ಆ್ಯಕ್ಷನ್ಸ್ ಆಗಿರ್ಬೋದು, ಅವು ಬರುತ್ತೆ. ಹಾಗಾದರೆ ದ ಕರೆಕ್ಟ್ ಆನ್ಸರ್ ಈಸ್ ಅಡ್ವರ್ಬ್ ಆಗುತ್ತಾ. ಒಂದೇದು ಸಿಂಪಲ್ ಆಗಿ ಕರೆಕ್ಟ್ಲಿ ಆಗುತ್ತಾ, ಎಲ್ವಾಯ್ ಬಂದಿದೆ. ಆ್ಯಂಡ್ ಆನ್ಸರನ್ನು ಹೇಗೆ, ಹೌ ಶಿ ಆನ್ಸರ್ಡ್ ಕರೆಕ್ಟ್ಲಿ, ಶಿ ಆನ್ಸರ್ನು ಹೇಗೆ ಅನ್ನೋದು ಮ್ಯಾನರನ್ನು ತೋರಿಸುತ್ತೆ. ಸೊ ಅಡ್ವರ್ಬ್ ಮ್ಯಾನರ್ದಲ್ಲಿ ಬರುತ್ತೆ, ಹೌದಾ? ಸೊ ಅದಕ್ಕಾಗಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ನಷ್ಟು ಮಾಹಿತಿ ಕೊಡಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಕರೆಕ್ಟ್ಲಿ ಇಸ್ ದ ರೈಟ್ ಆನ್ಸರ್, ಅಡ್ವರ್ಬ್ ಆಗುತ್ತಾ. ಸೊ ಯಾವ ಕನಕ ಅಂದರೆ ಡಿಸ್ಕ್ರೈಬ್ ಹೌ ದ ಆ್ಯಕ್ಷನ್ ಆನ್ಸರ್ ವಾಸ್ ಡನ್, ಹೇಗೆ ಅನ್ನೋದನ್ನು ನಾನು ಹೇಳಿದೆ. ಅದಾದಮೇಲೆ ವರ್ಡ್ಸ್ ಎಂಡಿಂಗ್ ವಿತ್ ಎಲ್ವಾ, ಯೂಸ್ವಲಿ ನಾನು ಸಾಮಾನ್ಯವಾಗಿ ಹೆಚ್ಚಾನೆಚ್ಚು ಅಂತ ಇದೆ. ಸೊ ಅವು ಏನಾಗ್ತಾವೆ, ಅಡ್ವರ್ಬೇ ಆಗಿರ್ತವೆ. ಹೆಚ್ಚಾನೆಚ್ಚು ನಿಮ್ದು ಇಟ್ಕೊಡ್ರಿ ಸರ್, ಅದೇನೇ ಅಂತ ಅನ್ಕೋಬೇಡ್ರಿ, ಒಮ್ಮೆ ಚೇಂಜಸ್ ಆಗ್ತಾವೆ. ಓಕೆ, ನೆಕ್ಸ್ಟ್ ಒನ್. ಸೊ ಆರ್ಟಿಕಲ್ ಮೇಲೆ ಮತ್ತೊಂದು ಕ್ವಶನ್. ಸೊ ಟೋಟಲ್ ಓನ್ಲಿ 10 ಕ್ವಶನ್ಸ್, ಬಟ್ 10 ಗ್ರಾಮರ್ ಆಸ್ಪೆಕ್ಟ್ಸ್ ರೀ, ಅವನ್ನ ಕ್ಲಿಯರ್ ಮಾಡ್ತಿದ್ದೇವೆ. ಚೂಸ್ ದ ಕರೆಕ್ಟ್ ಆರ್ಟಿಕಲ್ನ ಚೂಸ್ ಮಾಡಿರಿ. ಸ್ಟೇಟ್ಮೆಂಟ್ ಇಸ್ ಲೈಕ್ ದಿಸ್: ಹಿ ಈಸ್ ಡ್ಯಾಸ್ ಯುರೋಪಿಯನ್ ಸಿಟಿಸನ್. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಆಪ್ಷನ್ ಎ, ಆಪ್ಷನ್ ಬಿ ಯಾನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್ ಬರೋದಿಲ್ಲ ಅಂತೇಳಿ. ಸೊ ಕಮೆಂಟ್ ಮಾಡೋರು ಮಾಡ್ತಾ ಇರಿ. ಆ್ಯಂಡ್ ಇಲ್ಲಿ ನೋಡಿರಿ, ಯಾರಿಗೆ ಗೊತ್ತಾಗದೇ ಇರೋರು, ಇಲ್ಲಿ ಯುರೋಪಿಯನ್ ಅಂತ ಇದೆ, ನಮಗೆ ಗೊತ್ತಿದೆ ಸಿಂಗ್ಯುಲರ್ ಇದ್ದಾಕಾರ ಮಾತ್ರ ಎ ಮತ್ತು ಯಾನ್ ಬರ್ತವೆ. ನಮ್ದು ನಾನು ಹೇಳುವಂಥ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಡಿ ಟೀಚರ್ಸ್. ಸಿಂಗ್ಯುಲರ್ ಇದ್ದಾಕಾರ ಮಾತ್ರ ಎ ಮತ್ತು ಯಾನ್ ಬರ್ತದೆ. ಬೈ ಚಾನ್ಸ್ ಈ ವರ್ಡ್ ಏನಾದರೂ ನೌನ್ ಅಥವಾ ಪ್ರೊನೌನ್ ಆಗಿರ್ಬೋದು. ಸೊ ಪ್ಲೂರಲ್ ಇದ್ದರೆ ಪಕ್ಕಲ್ಲಿ ಎ ಮತ್ತು ಯಾನ್ ಬರಲ್ಲ, ದನೇ ಬರಬೇಕಾಗತ್ತೆ. ಇದೊಂದು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸಿಂಗ್ಯುಲರ್ ಇದೆ ಅಂದ ಬಳಿಕ ಎ ಯಾನ್ ದನು ಬರ್ಬೋದು ರೀ. ನಾನು ಹೇಳುವಂಥ ಫಸ್ಟ್ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಡ್ರಿ. ಇದು ಸ್ಟೇಟ್ಮೆಂಟ್ ಪ್ಲೂರಲ್ ಇದ್ದರೆ ಪಕ್ಕ ದ ಬರೆದ್ಬಿಡ್ರಿ, ಮುಗಿತೆ. ಯಾಕಂದರೆ ಎ ಮತ್ತು ಯಾನ್ ಸಿಂಗ್ಯುಲರ್ ಇದ್ದರೆ ಬರುತ್ತಲ್ಲ. ಆದ್ರೆ ಸಿಂಗ್ಯುಲರ್ ಇದ್ದಕ್ಕಾರ ಏನೂ ಬರ್ಬೋದು, ಯಾನು ಬರ್ಬೋದು, ದನು ಬರ್ಬೋದು. ಸೊ ಎ ಮತ್ತು ಯಾನ್ ಬಳಸ್ಬೇಕಾದ್ರೆ, ದ ಬಳಸ್ಬೇಕಾದ್ರೆ ನೇಮ್ಸ್ ಆಫ್ ದಿ ಮೌಂಟೇನ್ಸ್, ಯುನಿಕ್ ಥಿಂಗ್ಸ್, ನೇಮ್ಸ್ ಆಫ್ ದಿ ರಿವರ್ಸ್, oceans, seas, newspapers, trains names, aeroplanes names, ಅಥವಾ ಡೆಸಿಗ್ನೇಷನ್ ನೇಮ್ಸ್, ಅಥವಾ ಒನ್ ಆಫ್ ದ ಮೋಸ್ಟ್ ಅಂತ ದ ಸೂಪರ್ಲೇಟಿವ್ ಡಿಗ್ರಿ ಆಗಿರ್ಬೋದು, ಆರ್ಡಿನಲ್ಸ್ ಆಗಿರ್ಬೋದು, ಫಸ್ಟ್ ಸೆಕೆಂಡ್ ಆಗಿರ್ಬೋದು, ಅಂಥಲ್ಲೆಲ್ಲ ದ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಜಗತ್ತಿಗೆ ಒಂದೇ ಇರುವಂಥದ್ದು. ಓಕೆ, ಎ ಮತ್ತು ಯಾನ್ ಬಳಸ್ಬೇಕಾದ್ರೆ ಈ ಸ್ವರಗಳು ಆ, ಈ ಸ್ವಲ್ಪ ತಮಾಷೆ ಅನಿಸುತ್ತೆ, ಬಟ್ ಇದನ್ನೇ ಅಪ್ಲೈ ಮಾಡಿರಿ. ಕನ್ನಡ ಸ್ವರಗಳನ್ನೇ ಯೂಸ್ ಮಾಡಿರಿ. ನೆನಪು ಇಟ್ಕೊಳ್ರಿ. ಈ ಊ ರೂ ಬೇಡ, ಎ ಐ ಓ ಔ. ಸೊ ಈ ರೀತಿ ಸೌಂಡ್ಸ್ ಬಂದರೆ, ಸಿಂಗ್ಯುಲರ್ ಇದ್ದು ಈ ರೀತಿ ಸೌಂಡ್ಸ್ ಬಂದರೆ ಯಾನ್ ಯೂಸ್ ಮಾಡಿರಿ. ನೆನಪು ಇಟ್ಕೊಳ್ರಿ. ನಾನು ಹೇಳ್ತಾ ಇರೋದು ಅಕ್ಷರಗಳನ್ನಲ್ಲ, ಎ ಇ ಐ ಓ ಬಂದರೆ ಅಂತಲ್ಲ, ಇವು ಹೋಲ್ಸು ಬಂದ್ರಿ. ಸೊ ಈ ಸ್ವರಗಳ ಉಚ್ಚಾರಣೆ ಬಂದು ಫಸ್ಟ್ ಸೌಂಡ್ ಆಫ್ ದಿ ವರ್ಡ್ ಈ ರೀತಿ ಉಚ್ಚಾರಣೆ ಇದ್ದು ಪ್ರೊನೌನ್ಸಿಯೇಷನ್ ಇದ್ದರೆ ಪಕ್ಕ ಯಾನ್ ಯೂಸ್ ಮಾಡಿರಿ. ಅಲ್ಲಿ ಯಾವುದೇ ಲೆಟರ್ಸ್ ನೋಡಲಿಕ್ಕೆ ಹೋಗಬೇಡ್ರಿ. ಓಕೆ, ಲೆಟರ್ಸ್ ನೋಡೋದು ರಾಂಗ್ ಮೆಥಡ್ ಅದು. ಸೊ ಸೌಂಡ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲ ಸರ್ ಕಾನ್ಸೋನೆಂಟ್ ಇದು ಈ ರೀತಿ ಸೌಂಡ್ ಯಾವುದೇ ಇಲ್ಲ, ಸ್ವರಗಳ ಸೌಂಡ್ ಇಲ್ಲ ಅಂತಂದರೆ ಕಾನ್ಸೋನೆಂಟ್ ಅಂತ ಎ ಯೂಸ್ ಮಾಡಿರಿ, ಮುಗೀತು. ಸೊ ದ ಬಗ್ಗೆನೂ ಹೇಳಿದ್ರಿ. ಹಾಗಾಗಿ ಆಪ್ಷನ್ ಆಲ್ಮೋಸ್ಟ್ ಅದೆಲ್ಲರೂ ಕಮೆಂಟ್ ಮಾಡಿರ್ತೀರಿ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಯಾವ ಕಾರಣಕ್ಕೆ ಅಂತ ಗೊತ್ತಾಯ್ತಾ?
ಇಲ್ಲಿ ಸೌಂಡ್ ನೋಡ್ರಿ, ಸೌಂಡ್ ಯ ಈ ಸೌಂಡ್ ಇದೆ, ಈ ಸೌಂಡ್ ಇರೋ ಕಾರಣಕ್ಕಾಗಿ ಇದು ಕಾನ್ಸೋನೆಂಟ್ದಲ್ಲಿ ಬರ್ತಾ ಏನು ಯೂಸ್ ಮಾಡ್ತೀವಿ. ಭಾಳಷ್ಟು ಜನ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ, ಯುರೋಪಿಯನ್ ಅಂತ ಯೂಸ್ ಮಾಡ್ತೀವಿ, ರಾಂಗ್ ಆಗುತ್ತೆ. ಅದನ್ನೇ ಇನ್ನಷ್ಟು ಸ್ವಲ್ಪ ಹೇಳ್ತೀನಿ ನೋಡ್ರಿ. ಸೊ ಇಲ್ಲಿ ಆರ್ಟಿಕಲ್ ಯಾಕೆ ಎ ಕರೆಕ್ಟ್ ಅಂತಂದರೆ, ಸೊ ಇಲ್ಲಿ ಯುರೋಪಿಯನ್ ಸ್ಟಾರ್ಟ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್ ಯು ಈ ಸೌಂಡೊಂದಿಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಾವು ವಿ ಶುಡ್ ಯೂಸ್ A is before the consonant sound. It's the right answer. I got. ಅದಕ್ಕೆ ನೀವು ಸೌಂಡ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ರಿ, ಬಟ್ ನಾಟ್ ಲೆಟರ್ಸ್ಗೆ ಅಂತ ನಾನು ಫಸ್ಟ್ಗೆ ಹೇಳ್ತೀನಿ. ವೆರಿ ಗುಡ್. ಓಕೆ, ನೆಕ್ಸ್ಟ್ 6th ಒನ್ ರೀ. ಸೊ ಒಂದೊಂದೇ ಕ್ವಶನ್ ಎಷ್ಟು ಅದ್ಭುತ ಇದೆ ನೋಡ್ರಿ ಕ್ಲಾಸ್ ಬಗ್ಗೆ. ಓಕೆ, ಇತ್ತೀಚೆಗೆ ನಾನು ಲಾಸ್ಟ್ ವಿಡಿಯೋ ಕ್ಲಾಸ್ ಬಗ್ಗೆನೇ ಮಾಡಿದ್ದೀನಿ, ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ ಕ್ಲಾಸ್ ಬಗ್ಗೆ, ಡಿಟೇಲ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಅಕಾರ್ಡಿಂಗ್ ಟು GPSTR ಸಿಲೆಬಸ್ ಬಗ್ಗೆ. ನೆಕ್ಸ್ಟ್ ವಿಡಿಯೋ ಅದೇ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಕ್ಲಾಸ್ ಐಡೆಂಟಿಫೈ ದ ಟೈಪ್ ಆಫ್ ದ ಕ್ಲಾಸ್ ಅಂತ ಕೇಳಿದರೆ, ದಿಸ್ ಈಸ್ ದ ಬುಕ್ ದಟ್ ಐ ಬಾಟ್ ಯಸ್ಟರ್ಡೇ ಅಂತ ಸ್ಟೇಟ್ಮೆಂಟ್ ಇದೆ. ಇದ್ರ ಬಗ್ಗೆ ವಿಡಿಯೋ ನೋಡಿ, ಆದಷ್ಟು ಭಾಳಷ್ಟು ವಿಡಿಯೋಸ್ ನಾನು ಮಾಡಿದ್ದೀನಿ, ಹಿಂದಿನ ವಿಡಿಯೋನು ಕೂಡ ನೋಡ್ತಾ ಬನ್ನಿ. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ ಇದೆ. ದಿಸ್ ಇಸ್ ದ ಬುಕ್, ಯಾವ ಬುಕ್ ಅಂದರೆ ದ್ಯಾಟ್ ಐ ಬಾಟ್ ಯಸ್ಟರ್ಡೇ, ನಾನು ನಿನ್ನೆ ತಂದದ್ದನ್ನೆಲ್ಲ ಅದೇ ಪುಸ್ತಕ ಇದು ಅಂದಂಗೆ. ಹಾಗಾದರೆ ಇದು ಯಾವ ಟೈಪ್ ಆಫ್ ಕ್ಲಾಸ್ ಅಂತಂದರೆ, ಎ ನೌನ್ ಕ್ಲಾಸ್, ಅಡ್ವರ್ಬ್ ಕ್ಲಾಸ್ ಆ್ಯಂಡ್ ರಿಲೇಟಿವ್ ಕ್ಲಾಸ್ ಆರ್ ಪ್ರಿನ್ಸಿಪಲ್ ಕ್ಲಾಸ್ ಅಂತ ಕೇಳ್ತಾ ಇದ್ದಾರೆ. ಐ ಬಾಟ್ ಎಸ್ಟರ್ಡೇ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಬೇಕಿತ್ತು. ಸೊ ದಿಸ್ ಇಸ್ ದ ಬುಕ್ ಅನ್ನೋದು ರಿಲೇಟಿವ್ ಕ್ಲಾಸ್ ಯಾವ ಕಾರಣಕ್ಕಾಗತ್ತಂದರೆ, ಇದು ದ ಕ್ಲಾಸ್ ಡಿಸ್ಕ್ರೈಬ್ಸ್ ದ ನೌನ್ ಬುಕ್ಕನ್ನು ಡಿಸ್ಕ್ರೈಬ್ ಮಾಡುತ್ತೆ. ಈ ಬುಕ್ ಏನಿದೆ ನೋಡ್ರಿ, ಇದನ್ನು ಡಿಸ್ಕ್ರೈಬ್ ಮಾಡುತ್ತೆ ಯಾವುದು, ಐ ಬಾಟ್ ಎಸ್ಟರ್ಡೇ ಅನ್ನೋದು. ಸೊ ಅದಕ್ಕಾಗಿ ಇದು ರಿಲೇಟಿವ್ ಕ್ಲಾಸ್ ಆಗುತ್ತೆ ಅಂತ ಆನ್ಸರ್. ಸೊ ದಿಸ್ ಇಸ್ ದ ಬುಕ್, ಇದು ಯಾವ ಪುಸ್ತಕ ಅಂದರೆ ನಾನು ನಿನ್ನೆ ತಂದಿದ್ನಲ್ಲ ಆ ಪುಸ್ತಕ. ಈ ಬುಕ್ಕನ್ನು ಡಿಸ್ಕ್ರೈಬ್ ಮಾಡುವಂಥ ಸ್ಟೇಟ್ಮೆಂಟ್ ಇದಾಗಿದೆ, ಆ ಕಾರಣಕ್ಕೆ ರಿಲೇಟಿವ್ ಕ್ಲಾಸ್ ಆಗುತ್ತೆ. ನೌನ್ ಬುಕ್ಕನ್ನು ಡಿಸ್ಕ್ರೈಬ್ ಮಾಡೋ ಕಾರಣಕ್ಕಾಗಿ. ಸೊ ಆ್ಯಂಡ್ ಅನದರ್ ಪಾಯಿಂಟ್ ಇಸ್ ಇಟ್ ಸ್ಟಾರ್ಟ್ಸ್ ವಿತ್ ಅ ರಿಲೇಟಿವ್ ಪ್ರೊನೌನ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ದ್ಯಾಟ್, ಹೂಮ್, ವ್ಯಾನ್ ಆಗಿರ್ಬೋದು, ದ್ಯಾಟ್ ಆಗಿರ್ಬೋದು, ಸೊ ವಿಚ್ ಆಗಿರ್ಬೋದು, ಈ ರಿಲೇಟಿವ್ ಪ್ರೊನೌನ್ನದೇ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಸೊ ದಿಸ್ ಕಮ್ಸ್ ಅಂಡರ್ ದ ರಿಲೇಟಿವ್ ಕ್ಲಾಸ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ಟ್ಯಾಗ್ ಮೇಲೆ ಸಿಂಪಲ್ ಅನ್ಸುತ್ತೆ ಬಟ್ ಡಿಫಿಕಲ್ಟ್ ಇದೆ ರೀ. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿದ್ದೀವಿ. ಶಿ ಹಾರ್ಡ್ಲಿ ಸ್ಪೀಕ್ಸ್ ಟು ಎನಿವನ್ ಅಂತ. ಶಿ ಹಾರ್ಡ್ಲಿ ಸ್ಪೀಕ್ಸ್ ಟು ಎನಿವನ್ ಆಪ್ಷನ್ಸ್ ನೋಡ್ರಿ, ಕಮೆಂಟ್ ಮಾಡೋರು. ಡಸ್ ಶೀನಾ ಅಥವಾ ಡಸನ್ ಶೀನಾ ಅಥವಾ ಡಿಡ್ ಶೀನಾ ಅಥವಾ ಡಿಡನ್ ಶೀನಾ. ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್, ABCD ಅಂತ ಕಮೆಂಟ್ ಮಾಡಿರಿ, ಯಾರು ನೀವು ಬರೋರು. ಇನ್ನು ಯಾರಿಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ನನ್ನ ಕಡೆ ನೋಡ್ರಿ. ಶಿ ಹಾರ್ಡ್ಲಿ ಸ್ಪೀಕ್ಸ್ ಟು ಎನಿವನ್ ಟ್ಯಾಗ್ ಮಾಡಬೇಕಾದ್ರೆ, ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ ನೋಡಬೇಕು. ಫಸ್ಟ್ ಪಾಸಿಟಿವ್ನ ನೆಗೆಟಿವ್ ಅನ್ನೋದು ಕ್ಲಿಯರ್ ಮಾಡಿಕೊಡ್ರಿ. ಸೊ ಪಾಸಿಟಿವ್ ಅಥವಾ ನೆಗೆಟಿವ್ ಹೆಂಗೆ ಗೊತ್ತಾಗುತ್ತೆ, ಈ ನೆಗೆಟಿವ್ ಅನ್ನೋದು ಗೊತ್ತಾಗಬೇಕಾದ್ರೆ ಅಲ್ಲಿ ನೆಗೆಟಿವ್ ವರ್ಡ್ಸ್ಗಳು ಇರಬೇಕು. ಎಕ್ಸಾಂಪಲ್ ನೋ, ನಾಟ್ ಆಗಿರ್ಬೋದು. ಇಷ್ಟೇ ಅಲ್ಲ ಮಾಡಿ ಟೀಚರ್ಸ್, ಫ್ಯೂ, ಲಿಟಲ್, ಸ್ಕೇರ್ಸ್ಲಿ, ಹಾರ್ಡ್ಲಿ ಇಂಥ ವರ್ಡ್ಸ್ಗಳು ಬಂದರೂ ಕೂಡ, ಸೊ ನೀದರ್, ನಾರ್ ಇಂಥ ವರ್ಡ್ಸ್ಗಳು ಕೂಡ ಬಂದರೂ ಕೂಡ ನೆಗೆಟಿವ್ ಆಗುತ್ತೆ. ಸೊ ಈ ರೀತಿ ಇದಕ್ಕೆ ಪಾಸಿಟಿವ್ ಇದ್ದರೆ ನೆಗೆಟಿವ್ ತೋರ್ತದೆ, ನೆಗೆಟಿವ್ ಇದ್ದರೆ ಪಾಸಿಟಿವ್ ಟ್ಯಾಗ್ ತೊಗೋಬೇಕು. ಹಾಗಾದರೆ ಇದು ನೋಡ್ತೀನಿ ನಾನು, ಈ ಹಾರ್ಡ್ಲಿ ಬಂದ ಕಾರಣಕ ಇಟ್ ಈಸ್ ಇನ್ ನೆಗೆಟಿವ್ ಸೆಂಟೆನ್ಸ್ ಇದೆ. ಅದಕ್ಕಾಗಿ ಈ ಕಡೆ ಯಾವುದು ಬರಬೇಕು, ಸೊ ಪಾಸಿಟಿವ್ ಸೆಂಟೆನ್ಸೇ ಬರಬೇಕಾಗತ್ತೆ, ಟ್ಯಾಗ್ ಬರಬೇಕಾಗತ್ತೆ. ಸೊ ಹಾಗಾದ್ರೆ ಪಾಸಿಟಿವ್ ಎಲ್ಲಿದೆ, ಡಸ್ ಶಿ ಇದೆ, ಡಸಂಟ್ ಬರಲ್ಲ, ಹೋಯ್ತು. ಡಿಡ್ ಶಿ ಇದೆ, ಬರ್ಬೋದು, ಡಿಡಂಟ್ ಶಿ ಹೋಯ್ತು. ಹಾಗಾದ್ರೆ 2 ಆಪ್ಷನ್ಸ್ ಆರ್ ಡಿಲೀಟೆಡ್ ಆ್ಯಂಡ್ 2 ರಿಮೈನ್. ಸೊ ಇದಾದ ನಂತರ ನಾವು ನೋಡ್ಬೇಕು ಇದು ಏನೋ ಹೆಲ್ಪಿಂಗ್ ವರ್ಬ್ಸ್ ಇದಾವ, ಇಲ್ಲ. ಸೊ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ ಅಂದರೆ ಮೇನ್ ವರ್ಬ್ ನೋಡ್ರಿ. ಮೇನ್ ವರ್ಬ್ ಏನಿದೆ, V1 ಇದೆ ಪ್ಲಸ್ SOR-AS ಇದೆ. ಸೊ SOR-AS ಇದ್ದರೆ ಪಕ್ಕ ಡಸ್ ಬರಬೇಕು, ಡಸಂಟ್ ಬರಬೇಕು. ಹಾಗಾದರೆ ಆಲ್ರೆಡಿ ಒಂದು ಡಿಲೀಟ್ ಆಗಿದೆ, ಆಪ್ಷನ್ ಎ ಇಸ್ ದ ರೈಟ್ ಆಪ್ಷನ್. ಮುಗೀತು. ಸೊ ಅದನ್ನೇ ಯಾವ ಕಾರಣಕ್ಕಾಗಿ ಕರೆಕ್ಟ್ ಅಂತ ನಾವು ನೋಡೋಣ. ಸೊ ಮತ್ತಷ್ಟು ಶಿ ಹಾರ್ಡ್ಲಿ ಸ್ಪೀಕ್ಸ್ ಟು ಎನಿವನ್, ಇದು ಡಸ್ ಶಿ ಯಾಕೆ ಕರೆಕ್ಟ್ ಆಗುತ್ತೆ ಅಂತಂದರೆ, ಹಾರ್ಡ್ಲಿ ಮೇಕ್ಸ್ ದ ಸೆಂಟೆನ್ಸ್ ನೆಗೆಟಿವ್ ಇನ್ ಮೀನಿಂಗ್. ಆಲ್ರೆಡಿ ಐ ಟೋಲ್ಡ್, ನೆಗೆಟಿವ್ ಸ್ಟೇಟ್ಮೆಂಟ್ ಆಲ್ವೇಸ್ ಟೇಕ್ಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಮುಗೀತು. ಆ್ಯಂಡ್ 8th ಟಾಪಿಕ್ ಇಸ್ ದ ಪ್ರಪೋಸಿಷನ್ ರೀ. ಬ್ಯೂಟಿಫುಲ್ ಟಾಪಿಕ್ ರೀ. ಸೊ ಚೂಸ್ ದ ಕರೆಕ್ಟ್ ಪ್ರಪೋಸಿಷನ್. ಹಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್. ಭಾಳಷ್ಟು ಸಲ ಎಕ್ಸಾಮ್ದಲ್ಲಿ ಇದನ್ನು ನಾನು ಇದು ನೋಡ್ತಾ ಇದ್ದೀನಿ. ಇವನ್ SSLC, PUC ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲೂ ಈ ರೀತಿ ಮಿಡಲ್ ಕ್ವಶನ್ಸ್ ಬಂದದನ್ನು ನೋಡಿದ್ದೀನಿ. ಆದರೆ ಇದಕ್ಕೆ ಡಿಫ್ರೆಂಟ್ ಮಾಡಿ ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮ್ದಲ್ಲಿ. ಹಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್. ಆದರೆ ಜನರಲ್ ಇಂಗ್ಲೀಷಲ್ಲಿ ಮಾತ್ರ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಓಕೆ, ಆಪ್ಷನ್ ಎ ಇನ್, ಆ್ಯಂಡ್ ಆಪ್ಷನ್ ಬಿ ಆ್ಯಟ್, ಆ್ಯಂಡ್ ಆಪ್ಷನ್ ಸಿ ಆನ್, ಆಪ್ಷನ್ ಡಿ ವಿತ್.
ಸೊ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಿರಿ. ಯಾರಿಗೆ ಗೊತ್ತಿದ್ದವರು ABCD ಅದರಲ್ಲಿ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿರಿ. ಇನ್ನು ಗೊತ್ತಿಲ್ಲ ನೋಡಿರಿ, ಹೀ ಈಸ್ ಗುಡ್ ಅನ್ನೋದು ಶಬ್ದ ಇದೆ. ಕೆಲವೊಮ್ಮೆ ಪ್ರಪೋಸಿಷನ್ ತೊಗೋಬೇಕಾದ್ರೆ ಈ ವರ್ಡ್ಸ್ಗಳಿಗೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಟೀಚರ್ಸ್, ನಮ್ಮದಲ್ಲಿ ಇಟ್ಕೊಡ್ರಿ. ಸೊ ಏನು ಈ ವರ್ಡ್ಸ್ಗಳು ಬಂದಿರ್ತಾವೆ, ಎಕ್ಸಾಂಪಲ್ ಐ ಆಮ್ ವೇಟಿಂಗ್ ಅಂತ ಬಂದಿರ್ತಂದರೆ ವೇಟಿಂಗ್ ಮುಂದೆ ಯಾವಾಗಲೂ ಫಾರ್ ಬರುತ್ತೆ. ಸೊ ಈ ರೀತಿ ಕೆಲವು ವರ್ಡ್ಸ್ಗಳು ಬರ್ತಾವೆ, ಅದನ್ನ ಲಿಸ್ಟ್ ಕೂಡ ಕೊಡ್ತೀನಿ. ಸೊ ಅಂಥ ಶಬ್ದಗಳು ಬಂದಿರ್ತಾವೆ, ಇದನ್ನು ಕೂಡ ನೋಡಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಎಸ್, ಇಲ್ಲಿ ಆಪ್ಷನ್ ಇಸ್ ದರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕಾಮನ್ ಆಗಿ ಸ್ವಲ್ಪ ಓದೇ ಇರೋರು ಅಥವಾ ಸಾಮಾನ್ಯವಾಗಿ ಕ್ವಿಕ್ ಆನ್ಸರ್ ಮಾಡೋರು ಇನ್ ಮ್ಯಾಥಮೆಟಿಕ್ಸ್ ಅಂತ ಹಾಕಿರ್ತೀವಿ. ಸೊ ಅದು ಆನ್ಸರ್ ರಾಂಗ್ ಆಗುತ್ತೆ. ಹಾಗಾದ್ರೆ ಇದು ಯಾಟ್ ಈಸ್ ರೈಟ್ ಆಪ್ಷನ್. ಯಾಕೆ ಅಂತಂದರೆ ಗುಡ್, ದ ಸ್ಟ್ಯಾಂಡರ್ಡ್ ಯೂಸೇಜ್ ಇಸ್ ದೇರ್, ಗುಡ್ ಆ್ಯಕ್ಟ್ ಅಂತ ಯೂಸ್ ಮಾಡ್ತೇವೆ ಸಬ್ಜೆಕ್ಟ್ ಆ್ಯಕ್ಟಿವಿಟಿ ನೋಡಿದ್ರೆ. ಸೊ ಗುಡ್ ಜೊತೆ ಗುಡ್ ಆ್ಯಕ್ಟ್ ಅಂತಲೇ ಯೂಸ್ ಮಾಡ್ತೇವೆ. ಅದ ಕಾರಣಕ್ಕೆ ನಾನು ಅದೇ ವರ್ಡ್ ನೋಡ್ರಿ ಅಂತ ಹೇಳಿದ್ದು. ಇನ್ನು ಕಂಡೀಷನಲ್ ಸೆಂಟೆನ್ಸಸ್, ಸೊ ಇಫ್ ಕ್ಲಾಸ್ ಅಂತ ಕೂಡ ಕರಿತೀವಿ, ಕಂಡೀಷನಲ್ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಂತೂ ಫಿಕ್ಸೇ. ಓಕೆ, ಸೊ ಚೂಸ್ ದ ಕರೆಕ್ಟ್ ಕಂಡೀಷನಲ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಇದೆ ಇದರಲ್ಲಿ ನೋಡಿ. ಸ್ಟೇಟ್ಮೆಂಟ್ ಏನಿದೆ, ಇಫ್ ಹಿ ಹ್ಯಾಡ್ ಸ್ಟಡಿಡ್ ವೆಲ್, ಬ್ಯೂಟಿಫುಲ್ ರೀ ಇವನು. ನಾವು ಅದಕ್ಕೆ ಹೇಳ್ತಿರ್ತೀವಿ, ಕೆಲವೊಮ್ಮೆ SSLC ಕ್ವಶನ್ ಗ್ರಾಮರ್ ಕೂಡ ಭಾಳಷ್ಟು ಅನುಕೂಲ ಆಗುತ್ತೆ. ದಯವಿಟ್ಟು eSmart 20 ಚಾನಲ್ದ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಸನ್ನು ಕೂಡ ನೋಡಿರಿ. ಇತ್ತೀಚೆಗೆ ಕ್ವಶನ್ಸ್ ಕೂಡ ಡಿಫಿಕಲ್ಟ್ ಮಾಡ್ತಿದ್ದಾರೆ ರಿಪೋರ್ಟೆಡ್ ಸ್ಪೇಸ್ದಲ್ಲಿ ಕೂಡ. ಸೊ ಅದನ್ನು ಕೂಡ ವಿಡಿಯೋ ನೋಡ್ತಾ ಬನ್ನಿ, ಎಸ್ಪೆಷಲಿ ಗ್ರಾಮರ್ದು. ಓಕೆ, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಹಿ ಡ್ಯಾಸ್ ದ ಎಕ್ಸಾಮ್ ಅಂತಿದೆ. ಸೊ ವಿಲ್ ಪಾಸ್ ಆ್ಯಂಡ್ GPS ಇರ್ಬೋದು, HS ಇರ್ಬೋದು. ನಮ್ಮ SSLC ಟಾಪಿಕ್ನೇ ಇದೆ ಅಲ್ರಿ, PUC ಮತ್ತು SSLC ಬಿಟ್ಟು ಮತ್ತೇನು ಕೇಳ್ತಾರೆ. ಆ್ಯಂಡ್ ವುಡ್ ಪಾಸ್ ಆ್ಯಂಡ್ ವುಡ್ ಹ್ಯಾವ್ ಪಾಸ್ಡ್ ಆ್ಯಂಡ್ ಹ್ಯಾಡ್ ಪಾಸ್ಡ್, ವಿಚ್ ಇಸ್ ದ ರೈಟ್ ಆಪ್ಷನ್ ನೋಡಿರಿ. ಆನ್ಸರ್ ಮಾಡೋರು ಮಾಡ್ತಾ ಇರಿ. ನಾನು ಯಾರಿಗೆ ಗೊತ್ತಾಗ್ತಾ ಇಲ್ಲ ಅದನ್ನು ನೋಡಿ. ಇಫ್ ಜೊತೆಗೆ ಸ್ಟೇಟ್ಮೆಂಟ್ ಬಂದಂಥ ಸ್ಟೇಟ್ಮೆಂಟ್ ಇಫ್ ಕ್ಲಾಸ್ ಅಂತ ಕರಿತೀವಿ, ಇಫ್ ಜೊತೆಗೆ ಬಂದಿರ್ತೈತಿ. ಸೊ ಇದು ಯಾವ ಟೆನ್ಸ್ ಫಾರ್ಮ್ದಲ್ಲಿದೆ ಅದನ್ನು ನೋಡ್ಕೋಬೇಕಾಗತ್ತೆ. ಹ್ಯಾಡ್ ಪ್ಲಸ್ V3 ಇದೆ ರೀ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಇದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಇದ್ದಾಕಾರ ಈ ಕಡೆ ಯಾವುದು ಬರುತ್ತಾ. ಓಕೆ, ಸೊ ಈಸಿ ರೀ. ನಾನು ಹೇಳ್ತಿದ್ದೀನಿ V1 ಇತ್ತಂದರೆ ಈ ಕಡೆ, ಅಂದರೆ V1 ಅಂತಂದರೆ ಸಿಂಪಲ್ ಪ್ರೆಸೆಂಟ್ದಲ್ಲಿ ಇದ್ದಾಕರೆ ವಿಲ್ ಮಾಡ್ತೇವೆ. ಸಿಂಪಲ್ ಪಾಸ್ಟ್ ಇದ್ದರೆ ವುಡ್ ಯೂಸ್ ಮಾಡ್ತೇವೆ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಇದ್ದರೆ ವುಡ್ ಹ್ಯಾವ್ ಮುಗಿಯ. ಅಂದರೆ ಇದರ ಅರ್ಥ ಇಫ್ ಯು ಹ್ಯಾಡ್ ಸ್ಟಡಿಡ್, ಆತ ಚೆನ್ನಾಗಿ ಓದಿದ್ದರೆ ಆತ ಎಕ್ಸಾಮ್ದಲ್ಲಿ ಪಾಸ್ ಆಗಿರ್ತಿದ್ದ, ವುಡ್ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್. ಸೊ ಇನ್ನಷ್ಟು ಮಾಹಿತಿ ಕೊಡ್ತೀನಿ, ಅದ್ರ ಚಾರ್ಟ್ ಕೂಡ ಕೊಡ್ತೀನಿ. ಸೊ ಕಂಡೀಷನಲ್ ಸೆಂಟೆನ್ಸ್ ಮಾಡಬೇಕಾದ್ರೆ ಸೊ ಯಾವಾಗಲೂ ಇದನ್ನು ಟೈಪ್ 3 ಕಂಡೀಷನಲ್ ಟೆನ್ಸ್ ಅಂತ ಕರಿತೀವಿ. ಆ್ಯಂಡ್ ರಿಯಲ್ ಪಾಸ್ಟ್ ಅಂದ್ರೂ ಕೂಡ ಕರಿತೀವಿ ರೀ. ಸೊ ಇಲ್ಲಿ ಅದ್ರ ಸ್ಟ್ರಕ್ಚರ್ ನೋಡ್ಕೊರಿ. ಇಫ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಬಂದಿರ್ತೈತಿ, ಮುಂದೆ ವುಡ್ ಹ್ಯಾವ್ ಪ್ಲಸ್ V3ನೇ ಬರಬೇಕಾಗತ್ತೆ. ಸಮ್ಟೈಮ್ಸ್ ನಿಮ್ದು ಇಟ್ಕೊರಿ, ನೋಟ್ ದಿಸ್ ಪಾಯಿಂಟ್, ಸಮ್ಟೈಮ್ಸ್ ವುಡಂಟ್ ಹ್ಯಾವ್ನು ಕೂಡ ಆಗುತ್ತಾ. ಓಕೆ, ವುಡಂಟ್ ಹ್ಯಾವ್ನು ಕೂಡ ಆಗುತ್ತೆ. ಎಕ್ಸಾಂಪಲ್ ಹೇಳಿ, ಇಫ್ ಹ್ಯಾಡ್ ಸ್ಟಡಿಡ್ ವೆಲ್, ಇಲ್ಲಿ ಪಾಸ್ ಅಂತ ಕೊಟ್ಟಿದ್ದಾರಲ್ಲ, ನಾನು ಬೈ ಚಾನ್ಸ್ ಫೇಲ್ ಅಂತ ಕೊಟ್ಟಿದ್ದರೆ, ನಿಮ್ದು ಇಟ್ಕೊಡಿ, ಫೇಲ್ ಅಂತ ಕೊಟ್ಟಿದ್ದರೆ ವುಡಂಟ್ ಹ್ಯಾವ್ ಫೇಲ್ ಇನ್ ದ ಎಕ್ಸಾಮ್, ಹೌದೇನೆ. ಸೊ ಅದಕ್ಕಾಗಿ ನಾನೇನು ಹೇಳ್ತೀನಿ ಮಾಡಿ ಸ್ಟೂಡೆಂಟ್ಸ್, ನನ್ನ ಫಾರ್ಮುಲಾ ಏನಂದರೆ, ಸೊ ಇಫ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಇದ್ದರೆ ವುಡ್ ಹ್ಯಾವ್ನ ಫಿಲ್ ಮಾಡಿರಿ. ಓಕೆ, ವುಡ್ ಹ್ಯಾವ್ನ ಫಿಲ್ ಮಾಡಿ CM ಅಂತ ಹೇಳ್ತೀನಿ. ಅಂದರೆ ಚೆಕ್ ದ ಮೀನಿಂಗ್ ಕೂಡ ಚೆಕ್ ಮಾಡ್ಕೊಡಿ, ಎಲ್ಲಿ ಒಂದು ಮಾರ್ಕ್ಸ್ ಕೂಡ ಹೋಗಲ್ಲ. ರೈಟಾ? ರೈಟ್ ಸರ್. ಲಾಸ್ಟ್ ಒನ್, ಫಿಗರ್ಸ್ ಆಫ್ ಸ್ಪೀಚ್ ರೀ. ಎಷ್ಟು ಬ್ಯೂಟಿಫುಲ್ ಟಾಪಿಕ್ ರೀ, ಅದ್ಭುತ ಟಾಪಿಕ್ಸ್. ಐಡೆಂಟಿಫೈ ದ ಫಿಗರ್ಸ್ ಆಫ್ ಸ್ಪೀಚ್. ಸ್ಟೇಟ್ಮೆಂಟ್ ಈ ರೀತಿ ಇದೆ, ದ ಸ್ಟಾರ್ಸ್ ಡ್ಯಾನ್ಸ್ಡ್ ಇನ್ ದ ಸ್ಕೈ ರೀ. ಆಕಾಶದಲ್ಲಿ ನಕ್ಷತ್ರಗಳು ನೃತ್ತಿಸಿದವು. ಇದು ಓದ ತಕ್ಷಣ ನಮಗೆ ವಿಲಿಯಂ ಶೇಕ್ಸ್ಪಿಯರ್ ಅವರ ಡ್ಯಾಫೋಡಿಲ್ಸ್ ಪೋಯಮ್ ನೆನಪಿಗೆ ಬರುತ್ತೆ. ಓಕೆನಾ? ಎಸ್. ಅದಕ್ಕೆ ಆಪ್ಷನ್ ಏನಿದೆ, ಸಿಮಿಲಿ, ಮೆಟಾಫರ್ ಆ್ಯಂಡ್ ಪರ್ಸನಿಫಿಕೇಶನ್ ಆ್ಯಂಡ್ ಹೈಪರ್ಬೋಲೆ ರೀ. ಸೊ ನೋಡಿರಿ, ಕಮೆಂಟ್ ಮಾಡಿರಿ, ಯಾರಿಗೆ ಗೊತ್ತಿದೆ ಅವರು, ಗೊತ್ತಿಲ್ಲ ಅವರು ಸ್ವಲ್ಪ ಕಡೆ ಗಮನ ಕೊಡ್ರಿ. ಸಿಮಿಲಿ ಅಂತಂದರೆ ಅಲ್ಲಿ ಯಾಸ್, ಲೈಕ್, ಸೋ ಅಂತ ಬಂದಿರ್ತಾವೆ. ಅದನ್ನು ಕನ್ನಡದಲ್ಲಿ ಉಪಮಾ ಅಲಂಕಾರ ಅಂತ ಕರಿತೇವೆ. ಎರಡು ವಸ್ತುಗಳು ಅಥವಾ ವಿಷಯಗಳ ನಡುವೆ ಹೋಲಿಕೆ ಇದ್ದು ಯಾಸ್ ಲೈಕ್ ಸೋ ಬಂದಿದ್ರೆ ದಟ್ಸ್ ಇಟ್ ಕಮ್ಸ್ ಅಂಡರ್ ದ ಸಿಮಿಲಿ. ಎರಡು ವಿಷಯ ಮತ್ತು ವಸ್ತುಗಳ ನಡುವೆ ಹೋಲಿಕೆ ಇದ್ದು ಯಾಸ್ ಲೈಕ್ ಸೋ ಬಂದಿಲ್ಲ ಅಂದರೆ ಮೆಟಾಫರ್ ಆಗುತ್ತೆ. ಸೊ ಪರ್ಸನಿಫಿಕೇಶನ್ ಅಂತಂದರೆ, ಓಕೆ, ಅದನ್ನೇ ನೆಕ್ಸ್ಟ್ ಹೇಳ್ತೇನೆ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲೇ ಇದೆ ಮೀನಿಂಗ್ ಪರ್ಸನ್ಫಿಕೇಶನ್.
ವ್ಯಕ್ತಿಯ ಗುಣಗಳನ್ನ, ಅಂದರೆ ಸಿಂಪಲ್ ಹೇಳ್ಬೇಕಾದ್ರೆ ಯಾವುದು ನಿರ್ಜೀವಗಳು ಇರ್ತಾವೆ ಅದಕ್ಕೆ ವ್ಯಕ್ತಿಯ ಗುಣಗಳನ್ನ ಅಥವಾ ಬೇರೆ ಯಾವುದೇ ವಸ್ತುಗಳ ವಿಷಯಗಳಿಗೆ ವ್ಯಕ್ತಿಯ ಗುಣಗಳನ್ನ ತುಂಬಿ ಹೇಳಿದರೆ ಅದು ಪರ್ಸನಿಫಿಕೇಶನ್ ಇಷ್ಟೇ. ನಕ್ಷತ್ರಗಳಿಗೆ ಮನುಷ್ಯನ ಒಂದು ಗುಣವನ್ನು ತುಂಬ್ತಾ ಇದ್ದಾರೆ, ಅದಕ್ಕಾಗಿ ಪರ್ಸನಿಫಿಕೇಶನ್. ಸೊ why this option is the right option? Because human action ಅನ್ನು given to ನಾನ್ ಹ್ಯೂಮನ್ ಆಬ್ಜೆಕ್ಟ್ಸ್ಗೆ ಕೊಡ್ತಾ ಇದ್ದಾರೆ, ಅದಕ್ಕಾಗಿ. ಇಷ್ಟೇ, ಮುಗೀತು. ಎಸ್ ಟೀಚರ್ಸ್, ಬ್ಯೂಟಿಫುಲ್. ಟಾಪ್ 10 ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಸ್, ಓನ್ಲಿ ಟಾಪ್ 10 ಕ್ವೆಶನ್ಸ್ ಅಂತ ನನಗೂ ಅನಿಸಿತ್ತು. ಏನೋ ಓನ್ಲಿ ಟಾಪ್ 10 ಕ್ವೆಶನ್ಸ್ ಬಗ್ಗೆ ವಿಡಿಯೋ ಮಾಡಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ವಿಡಿಯೋ ಮಾಡಿದ ತಕ್ಷಣ ನನಗಂತೂ ಹ್ಯಾಪಿನೆಸ್ ಅನ್ನಿಸ್ತು. ಯಾಕಂದರೆ ಸೊ ನಮಗೆ ಕೇವಲ 10 ಕ್ವೆಶನ್ಸ್ ಮಾತ್ರ ಸಾಲ್ವ್ ಮಾಡಿಲ್ಲ, ಟಾಪ್ 10 ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಸನ್ನು ಕವರ್ ಮಾಡಿದ್ದೇವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಡಿಟೇಲ್ ಆಗಿಲ್ಲದೆ ಇದ್ದರೂ ಕೂಡ ವೆರಿ ಇಂಪಾರ್ಟೆಂಟ್ ಈಚ್ ಗ್ರಾಮರ್ ಟಾಪಿಕ್ಸ್ ಆಸ್ಪೆಕ್ಟ್ಸ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಒಂದೊಂದು ಗ್ರಾಮರ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ದಂಗೆ ಆಯಿತು. ಹಾಗಾದರೆ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ, ಆ ಟಾಪಿಕನ್ನು ತಗೊಂಡು ವಿಡಿಯೋ ಮಾಡ್ತಾ ಹೋಗ್ತೀನಿ. ಜೊತೆಗೆ ರೆಗ್ಯುಲರ್ ಆಗಿ ಒಂದು ವಿಡಿಯೋಸ್ ಏನಿರ್ತಾವೆ ಅಂದರೆ GPST ಅಲ್ಲದೇನೆ ಸಿಲೆಬಸ್ ಇದೆ, ಅದು ಆ ಸಿಲೆಬಸ್ ವೈಸ್ ನಾನು ವಿಡಿಯೋ ಮಾಡ್ತಾ ಬರ್ತೀನಿ. ಸೊ ಆಲ್ರೆಡಿ 14 ವಿಡಿಯೋಸ್ಗಳನ್ನು ಮಾಡಿದ್ದೀನಿ, ಸ್ಪೆಷಲಿ GPST ಸಂಬಂಧನೇ. ಆ ಎಲ್ಲ ವಿಡಿಯೋನ ನೋಡಿರಿ. ಅದ್ರ ಜೊತೆಗೆ ಬೇರೆ ಬೇರೆ ವಿಡಿಯೋಸ್ ಮಾಡಿದ್ದೀನಿ. ಎಲ್ಲ ವಿಡಿಯೋಗಳ ಲಿಂಕು ಈ ವಿಡಿಯೋದ ಕೊನೆ ಬಂದಿರ್ತಾ, ಅವನು ಕೂಡ ನೀವು ನೋಡ್ತಾ ಬನ್ನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ, ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ, ಶೇರ್ ಮಾಡಿ ಟೀಚರ್ಸ್. ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ ಏನಂತಂದರೆ ನಾನು ಸರಿಯಾಗಿ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಬಟ್ ಇನ್ನು ಮುಂದೆ ಮಾಡೋಣ. ಸೊ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮ ಚಾನಲ್ಗೆ ಜಾಯ್ನ್ ಆಗಿರಿ. ಜಾಯ್ನ್ ಆಗೋದ್ರ ಮೂಲಕ ನಮ್ಮ ಏನು ಲೈವ್ ಕ್ಲಾಸಸ್ಗೆ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.